ರಾಜ್ಯಾದ್ಯಂತ ಎರಡನೇ ಹಂತದ ಮತದಾನ ಮುಕ್ತಾಯ ಆಗಿದೆ. ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ಎರಡನೇ ಹಂತವೂ ಕೂಡ ಸಕ್ಸಸ್ ಆಗಿದೆ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಶಾಂತಿಯುತ ಮತದಾನ ಆಗಿದೆ. ಉತ್ತರ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಿಗೆ ವೋಟಿಂಗ್ ಆಗಿದ್ದು 227 ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರ ಆಗಿದೆ. ಜೂನ್ 4ನೇ ತಾರೀಕು ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬರುತ್ತೆ. ರಾಜ್ಯದಲ್ಲಿ 14 ಕ್ಷೇತ್ರಗಳಲ್ಲಿ ಒಟ್ಟು 70% ಮತದಾನ ಆಗಿದೆ. ಬಿಸಿಲನ್ನೂ ಲೆಕ್ಕಿಸದೆ ಮತದಾನ ಮಾಡಿದ್ದಾರೆ ಉತ್ತರ ಕರ್ನಾಟಕ ಮಂದಿ. ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತದಾನ, ಯಾವ ಜಿಲ್ಲೆಯಲ್ಲಿ ಕಡಿಮೆ ಮತದಾನ ಅನ್ನೋದನ್ನ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಮತದಾನದ ವೇಳೆ ಕೆಲವು ಕಡೆ ಸಣ್ಣ ಪುಟ್ಟ ಗಲಾಟೆಯಾಗಿದೆ. ಕೆಲವು ಕಡೆ ಚುನಾವಣೆ ವೇಳೆ ಮತಯಂತ್ರಗಳು ಕೈ ಕೊಟ್ಟವು. 227 ಅಭ್ಯರ್ಥಿಗಳಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಈಗ ಶುರುವಾಗಿದೆ. 2019, 2024ರ ಶೇಕಡ ಮತದಾನ ನೀವು ನೋಡ್ತಾ ಇದ್ದೀರಾ, ಎಲ್ಲೆಲ್ಲಿ ಎಷ್ಟೆಷ್ಟಾಗಿದೆ ಅಂತ. ಚಿಕ್ಕೋಡಿಯಲ್ಲಿ 76.99% ಮತದಾನ ಈ ಬಾರಿ ಆಗಿದೆ. ಕಳೆದ ಬಾರಿ 75.6 ಇತ್ತು. ಬೆಳಗಾವಿಯಲ್ಲಿ 71 ಈ ಬಾರಿ, ಕಳೆದ ಬಾರಿ 67.8 ಇತ್ತು. ಬಾಗಲಕೋಟೆಯಲ್ಲಿ 70.1 ಈ ಬಾರಿ, 70.7 ಕಳೆದ ಬಾರಿ ಇತ್ತು. ವಿಜಯಪುರದಲ್ಲಿ 64.71 ಈ ಬಾರಿ ಇದೆ. ಕಳೆದ ಬಾರಿ 61.9 ಇತ್ತು. ಈ ಬಾರಿ ಜಾಸ್ತಿ ಆಗಿದೆ. ಕಲಬುರಗಿಯಲ್ಲಿ 61.73 ಈ ಬಾರಿ, ಕಳೆದ ಬಾರಿ 61.1% ಮತದಾನ ಆಗಿತ್ತು. ಇನ್ನು ರಾಯಚೂರಿನಲ್ಲಿ 64.1 ಈ ಬಾರಿ, ಕಳೆದ ಬಾರಿ ತುಂಬಾ ಕಡಿಮೆ ಆಗಿತ್ತು, 58.3 ಆಗಿತ್ತು. ಬೀದರ್ನಲ್ಲಿ 63.55% ಮತದಾನ ಆಗಿದೆ. ಕಳೆದ ಬಾರಿ 63% ಆಗಿತ್ತು. ಇನ್ನು ರಣರೋಚಕ ರಾಜ್ಯದ ಲೋಕಸಭಾ ಸಮರ ಅಂತ್ಯ ಆಗಿದೆ. 28 ಕ್ಷೇತ್ರಗಳ 2 ಹಂತಗಳಲ್ಲಿ ಮತದಾನ ಮುಕ್ತಾಯ ಆಗಿದೆ. ಅಬ್ಬರದ ಪ್ರಚಾರದ ಬಳಿಕ ಸೈಲೆಂಟ್ ಆಯಿತು ರಾಜ್ಯ. ಹಲವು ರಾಜಕೀಯ ಮೇಲಾಟಗಳನ್ನ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಣೋದಕ್ಕೆ ಸಿಕ್ತು. ಚುನಾವಣೆ ಮುಗಿಸಿ ಈಗ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ರಾಜಕೀಯ ನಾಯಕರು. ಗೆಲುವಿನ ಸೋಲಿನ ಲೆಕ್ಕಾಚಾರದಲ್ಲಿದ್ದಾರೆ ಅಭ್ಯರ್ಥಿಗಳು. ಯಾವ ಪಕ್ಷ ಎಷ್ಟು ಸ್ಥಾನ ಗೆಲ್ಲುತ್ತೆ ಅನ್ನೋದೇ ಸದ್ಯದ ಕುತೂಹಲ ಈಗ. ಇನ್ನು ಬೀದರ್, ಬಾಗಲಕೋಟೆ ಮತ್ತು ಕೊಪ್ಪಳದಲ್ಲಿ ಕದನ ಕುತೂಹಲ ಮೂಡಿಸ್ತಾ ಇದೆ. ಈ 3 ಕ್ಷೇತ್ರಗಳಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ರಾಜ್ಯದ 3 ಹೈ ವೋಲ್ಟೇಜ್ ಕ್ಷೇತ್ರಗಳು ಕುತೂಹಲ ಮೂಡಿಸ್ತಾ ಇವೆ. ಸೊ ಈ 3 ಕುತೂಹಲ ಮೂಡಿಸ್ತಾ ಇರುವಂತಹ ಕ್ಷೇತ್ರಗಳಲ್ಲಿ ನಮ್ಮ ಇಬ್ಬರು ರಿಪೋರ್ಟರ್ಸ್ ಈಗ ಇದ್ದಾರೆ. ಮೊದಲಿಗೆ ಬೀದರ್ನಿಂದ ಲಿಂಗೇಶ್ ಇದ್ದಾರೆ, ಬಾಗಲಕೋಟೆಯಿಂದ ಮಲ್ಲಿಕಾರ್ಜುನ್ ಇದ್ದಾರೆ. ಸೊ ಪ್ರಶಾಂತ್, ಇಬ್ಬರು ರಿಪೋರ್ಟರ್ಸ್. ಇದ್ರ ಜೊತೆಗೆ ಇದಾದ್ಮೇಲೆ ಬ್ರೇಕ್ ನಂತರ ಇನ್ನೊಂದು ಕ್ಷೇತ್ರ ಅಂತ ತಗೊಳ್ತೀನಿ, ನೀವು ಪ್ರಶ್ನೆ ಮಾಡೋದಾದ್ರೆ. ಲಿಂಗೇಶ್, ಬೀದರ್ ಅತ್ಯಂತ ಕುತೂಹಲವನ್ನು ಕೆರಳಿಸಿರ್ತಕ್ಕಂಥ ಒಂದು ಕ್ಷೇತ್ರ. ಕಾರಣ ಇಷ್ಟೇ, BJPಯಲ್ಲಿನ ಒಳಜಗಳ. ಪ್ರಭು ಚವ್ಹಾಣ್ ಯಾವ ರೀತಿಯಲ್ಲಿ ವಿಜೇಂದ್ರಗೊಂದು ಸಾಷ್ಟಾಂಗ ನಮಸ್ಕಾರ ಹೊಡೆದ್ರು, ಭಗವಂತ್ ಖೂಬಾ ಬಗ್ಗೆ BJPಯಲ್ಲೇ ಒಂದು ಒಳಜಗಳ ಕೇಳಿಬಂತು. ನಂತರ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆಯನ್ನು ಅಲ್ಲಿ ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ ಮಾಡ್ತು. ಏನು ಪ್ಲಸ್ಸು ಏನು ಮೈನಸ್ಸು BJP ಮತ್ತು ಕಾಂಗ್ರೆಸ್ಸನ್ನು ತೆಗೆದುಕೊಂಡ್ರೆ? ನಾವು ಎಕ್ಸಿಟ್ ಪೋಲ್ ಮಾಡುವಂತಿಲ್ಲ ಅನ್ನೋದು ಚುನಾವಣಾ ಆಯೋಗದಲ್ಲಿದೆ, ಬಟ್ ಫ್ಯಾಕ್ಟರ್ಸ್ಗಳನ್ನು ಮಾತನಾಡ್ಬೋದು ಅಂತ ಅನಿಸುತ್ತೆ. ಎಲ್ಲೋ ಒಂದ್ ಕಡೆ ಬಿಜೆಪಿ ಪಾಳ್ಯದಲ್ಲಿ ಏನು ಕೂಡ ಸರಿ ಇರ್ಲಿಲ್ಲ ಅಂತ ಹೇಳ್ಬೋದು. ಕಳೆದ ಬಾರಿ ಏನಂತಂದ್ರೆ ಮೋದಿ ಗಾಳಿಯಲ್ಲಿ ಗೆದ್ದು ಬಂದಂತ ಭಗವಂತ್ ಖೂಬಾ ಈ ಬಾರಿ ಎಲ್ಲೋ ಒಂದ್ ಕಡೆ ಈ ಬಾರಿನೂ ಕೂಡ ಮೋದಿ ಗಾಳಿಯಲ್ಲೇ ಗೆದ್ದು ಬರಬೇಕು ಅಂತೇಳಿ ಏನೊಂದು ಚುನಾವಣೆ ಮಾಡಿದ್ರು. ಪ್ರಚಾರ ಏನೋ ಬಹಳ ಭರ್ಜರಿಯಾಗಿ ಮಾಡಿದ್ದಾರೆ. ಆದ್ರೆ ಸ್ಥಳೀಯ ನಾಯಕರು ಏನಿದ್ರು, ಪ್ರಭು ಚವ್ಹಾಣ್ ಆಗಿರ್ಬೋದು ಮತ್ತು ಇನ್ನುಳಿದ ಅವ್ರ ಜೊತೆಗೆ ಏನಂತಂದ್ರೆ ಬಿಜೆಪಿ ಪಕ್ಷದಲ್ಲೇ ಇದ್ಕೊಂಡು ಅವ್ರ ಜೊತೆಗೆ ಓಡಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಚುನಾವಣೆಯಲ್ಲಿ ಅವರು ನಿರಾಸಕ್ತಿಯನ್ನ ವಹಿಸಿದ್ರು. ಇಂಥ ಕ್ಯಾಂಡಿಡೇಟ್ಗಳನ್ನ ಏನಂತಂದ್ರೆ ಮನೆ ಒಲಿಸುವಲ್ಲಿ ಮತ್ತೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಎಲ್ಲೋ ಒಂದ್ ಕಡೆ ಖೂಬಾ ಅವರ ವಿಫಲತೆ ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ಬಿಜೆಪಿಗೆ ಈ ಬಾರಿ ದೊಡ್ಡ ಹೊಡೆತ ಸಾಧ್ಯತೆ ಕಂಡು ಬರ್ತಾ ಇರುವಂತದ್ದು. ಇನ್ನು
ಈಶ್ವರ್ ಖಂಡ್ರೆ ಅವರು ಕಳೆದ ಬಾರಿ ಅವರೇ ಕ್ಯಾಂಡಿಡೇಟ್ ಆಗಿದ್ರು, ಮೋದಿ ಗಾಳಿ ಇತ್ತು. ಇನ್ನು ಎಲ್ಲೋ ಒಂದು ಕಡೆ ಅವರಿಗೂ ಕೂಡ ಏನಂತಂದ್ರೆ ಕೇಂದ್ರ ಚುನಾವಣೆಗೆ ಕೇಂದ್ರಕ್ಕೆ ಹೋಗುವಂಥದ್ದು ಅಷ್ಟೊಂದು ಮನಸ್ಸಿರ್ಲಿಲ್ಲ. ಹೀಗಾಗಿ ಏನಂತಂದ್ರೆ ಅವರು ಕಳೆದ ಬಾರಿ ಸ್ವಲ್ಪ ಚುನಾವಣೆಯನ್ನ ಲೈಟ್ ಆಗಿ ತಗೊಂಡಿದ್ರು. ಆದ್ರೆ ಈ ಬಾರಿ ಏನಂತಂದ್ರೆ ಮಗನಿಗೆ ಫೀಲ್ಡ್ಗೆ ಬಿಟ್ಟು ಅವ್ರೇನಂತಂದ್ರೆ ಹಿಂದಿನಿಂದ ರಣತಂತ್ರ ರೂಪಿಸ್ಕೊಂಡು ಬೇರೆ ಬೇರೆ ಮುನಿಸ್ಕೊಂಡಿರುವಂತ ಏನೊಂದು ಬಿಜೆಪಿ ನಾಯಕರು ಇರ್ತಾರೆ, JDS ನಾಯಕರು ಇರ್ತಾರೆ. ಎಲ್ಲೋ ಒಂದ್ ಕಡೆ JDS ಕೂಡ ಜಿಲ್ಲೆಯಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿರ್ಲಿಲ್ಲ. ಕೇವಲ ಬಂಡೆಪ್ಪ ಕಾಶೆಂಪುರ್ ಅವರನ್ನ ಒಬ್ಬರನ್ನ ಬಿಟ್ರೆ ಉಳಿದಂತ ಇನ್ನು ಮಲ್ಲಿಕಾರ್ಜುನ್ ಖೂಬಾ ಅವರು ಕೂಡ ಕೆಲವೊಂದಿಷ್ಟು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದನ್ನ ಬಿಟ್ರೆ JDS ನವರು ಕೂಡ ಅಷ್ಟೊಂದು ಆಕ್ಟಿವ್ ಆಗಿರ್ಲಿಲ್ಲ. ಬಂಡೆಪ್ಪ ಕಾಶೆಂಪುರ್ ಅವರು ಕೇವಲ ಕ್ಷೇತ್ರದಲ್ಲಿ ಮಾತ್ರ ಪ್ರಭಾವ ಹೊಂದಿರುವಂತದ್ದು. ಲಿಂಗೇಶ್, ಚಿಕ್ಕದಾಗಿ ಹೇಳೋದಾದ್ರೆ ಮೋದಿ ಫ್ಯಾಕ್ಟರ್ ವರ್ಸಸ್ ಗ್ಯಾರಂಟಿ ಫ್ಯಾಕ್ಟರ್ ಅನ್ನುವ ರೀತಿಯಲ್ಲಿ ಈ ಚುನಾವಣೆಯ ನರೇಟಿವ್ ಅನ್ನ ಫಿಕ್ಸ್ ಪ್ರಶಾಂತ್, ಅದು ಟೆಕ್ನಿಕಲ್ ಇಶ್ಯೂ ಇಂದ ನಿಮ್ಮ ವಾಯ್ಸ್ ಅವ್ರಿಗೆ ತಲುಪ್ತಾ ಇಲ್ಲ. ವಿಲ್ ಕಮ್ ಬ್ಯಾಕ್. ಒಂದು ಸ್ಮಾಲ್ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ ನಂತರ ಬಾಗಲಕೋಟೆಯಲ್ಲಿ ಸನ್ನಿವೇಶ ಹೇಗಿದೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ನೀಡ್ತೀವಿ. ಚಿಕ್ಕ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.